ಗೆರೆ ಎಳ್ಕೊಳ್ಳೋದು ಬೇಡ, ನೀಟಾಗೂ ಬರಲ್ಲ, ರಾಂಗೂ ಆಗೋ ಚಾನ್ಸ್ ಇರುತ್ತೆ. ಸೊ ಇದು ಹಾಕಲ್ಲ, ಸುಮ್ಮನೆ ಹಾಗೆ ಹಾಕ್ತೀನಿ. ಸೊ ನೋಡಿ, ಈಗ ಇದನ್ನು ಸ್ಟಿಚ್ ಮಾಡೋಣ. ನಾನು ನೋಡಿ ನಮ್ಮ ಕಡೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಒಂದು ಹಾಫ್. ನಮಸ್ತೆ ಫ್ರೆಂಡ್ಸ್, ನಮಸ್ಕಾರ. ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ನೋಡ್ತಾ ಇರ್ಬೋದು, ಬ್ಲೌಸಲ್ಲಿ ಒಂದು ಮಟ್ಕಾಗಲ್ಲ ಹಿಂದಿ ವರ್ಡು ಮಟ್ಕಾಗಲ್ಲ ಹೇಗೆ ಮಾಡೋದು ಅಂತ. ಸೊ ಕನ್ನಡದಲ್ಲಿ ಅದಕ್ಕೆ ಮಡಕೆ ಆಕಾರ ಅಂತೀವಿ. ಸೊ ಜಾಸ್ತಿ ಮಡಕೆ ಆಕಾರ ಅಂತ ಯೂಸ್ ಮಾಡಲ್ಲ, ಮಟ್ಕಾಗಲ್ಲ ಅಂತಲೇ ಯೂಸ್ ಮಾಡೋದು. ಸೊ ಹಿಂದಿ ವರ್ಡು ಅದನ್ನ ಕನ್ನಡದಲ್ಲಿ ಬಿಡಿಸಿ ಹೇಳ್ತಾ ಇದ್ದೀನಿ. ಮಟ್ಕಾಗಲ್ಲ ಹೇಗೆ ಮಾಡೋದು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಒಳ್ಳೆ ನೆಕ್ಕಿದು ಬ್ಲೌಸ್ಗೆ. ಹಿಂದೆಗಡೆ ನೀವು ಇದನ್ನು ಮಾಡಿಬಿಟ್ಟು ಒಂದು ಪೈಪಿಂಗ್ ಅಥವಾ ಒಂದು ಲೇಸು ಇಲ್ಲ ಹಾಗೆ ಕ್ಯಾನ್ವಾಸ್ ಯೂಸ್ ಮಾಡಿ ಹಾಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ನಿಮಗೆ ಕ್ಯಾನ್ವಾಸ್ ಯೂಸ್ ಮಾಡಿನೇ ಮಾಡ್ತೀನಿ, ಎರಡೂ ತೋರಿಸ್ತೀನಿ. ಫ್ಯಾಬ್ರಿಕ್ ಮೇಲೆ ಹೇಗೆ ಮಾಡೋದು, ಕ್ಯಾನ್ವಾಸ್ ಮೇಲೆ ಹೇಗೆ ಮಾರ್ಕ್ ಹಾಕ್ಕೊಳ್ಳೋದು, ಎರಡೂ ತೋರಿಸ್ತೀನಿ. ಸೊ ಬನ್ನಿ ಶುರು ಮಾಡೋಣ ಟಾಪಿಕ್ನ. ಸೊ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಒಂದು ಇನ್ಫಾರ್ಮೇಷನ್, ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಟೈಲರ್ ಟ್ರೈನಿಂಗ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಅವರಿಗೋಸ್ಕರ ಮತ್ತೆ ಹೇಳ್ತಾ ಇರೋದು. ಸೊ ಅದು ಟೈಲರ್ ಟ್ರೈನಿಂಗಿಗೆ ಅಂತ ಒಂದು ಹೊಸ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಲಿಂಕ್ ಕೊಡ್ತೀನಿ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸೊ ಬನ್ನಿ ಶುರು ಮಾಡೋಣ. ನೋಡಿ, ಫಸ್ಟ್ ನಾನು ಬ್ಯಾಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಬಂದು ಲೆಂತ್, ಇವರು ಡೀಪ್ ಲೆಂತ್ ಬಂದು 10.5 ರೆಡಿ ಬೇಕು. ಸೊ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಸೊ ಅಗಲ ಬಂದುಬಿಟ್ಟು ನೋಡಿ 3.5 ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಡೈರೆಕ್ಟ್ ಬಟ್ಟೆಲಿ ಹಾಕೋವಾಗ ನಾನು ಹೀಗೆ ಹಾಕ್ಕೊಳ್ತೀನಿ. ಸೊ ನಿಮ್ಗೆ ಹೇಗೆ ಹಾಕ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. 3.5 ನಿಮಗೆ ಇಷ್ಟು ಸಾಕು ಅಂದರೆ 3.5 ಹಾಕ್ಕೊಳ್ಳಿ. ಇನ್ ಕೇಸ್ ಬ್ರಾಡ್ ಜಾಸ್ತಿ ಇಡ್ತೀವಿ ಅಂದರೆ 4.5ವರೆಗೂ ಇಟ್ಕೊಳ್ಬೋದು. ಮಟ್ಕಾಗಲ್ಲಿಗೆ ಬ್ರಾಡ್ ಜಾಸ್ತಿ ಇಟ್ಟಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಬಾಕ್ಸ್ ಹಾಕ್ಕೊಂಡು ನಾವು ಇದರಲ್ಲಿ ಮಡಕೆ ಆಕಾರನ ಡ್ರಾ ಮಾಡೋದು. ನೀವು ಕ್ಯಾನ್ವಾಸ್ ಯೂಸ್ ಮಾಡಲ್ಲ, ನಾವು ಬರೀ ಡೈರೆಕ್ಟ್ ಬಟ್ಟೆ ಮೇಲೆ ಮಾಡ್ತೀವಿ ಅಂದರೆ. ಸೊ ಯಾವಾಗಲೂ ನೆಕ್ಗಳಿಗೆ ಕ್ಯಾನ್ವಾಸ್ ಯೂಸ್ ಮಾಡಿದಷ್ಟು ಸ್ಟಿಫಾಗಿ ಕೂರುತ್ತೆ. ಸೊ ಕ್ಯಾನ್ವಾಸ್ ಯೂಸ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ, ಕಲ್ತ್ಕೊಳ್ಳಿ ಗೊತ್ತಿಲ್ದಿರೋರಿಗೆ. ಯೂಸ್ ಮಾಡಿ. ಇದು ನೋಡಿ, ಈ ಥರ ಬಾಕ್ಸ್ ಹಾಕ್ಕೊಂಡು ಇದ್ರ ಮೇಲೇ ನೀವು ಮಟ್ಕಾಗಲ್ಲ ಹಾಕ್ಕೊಳ್ಳೋದು. ಸೊ ಇವಾಗ ಬನ್ನಿ, ನಾನು ನಿಮಗೆ ಡೈರೆಕ್ಟು ಕ್ಯಾನ್ವಾಸ್ ಮೇಲೆ ತೋರಿಸ್ತೀನಿ. ಕ್ಯಾನ್ವಾಸ್ ತೊಗೊಂಡಿದ್ದೀನಿ, ನೀವು ನಿಮ್ಮ ಬ್ರಾಡ್ ಅಕಾರ್ಡಿಂಗ್ ತೊಗೊಳ್ಳಿ. ಇವಾಗ ನೋಡಿ, ನಾನು ಒಂದು ಅಂದಾಜು, ಇದು ಮಿಕ್ಕಿದ್ದು ನಾನೇನು ಮೆಷರ್ ಮಾಡಿಲ್ಲ. ಇದರಲ್ಲಿ 11.5 ಇಂಚಿದೆ. ಸೊ ಇದರಲ್ಲೇ ನಾನು ರೆಡಿ ಮಾಡ್ತೀನಿ. ನೋಡಿ, ಫಸ್ಟು ಒಂದು ಹಾಫ್ ಇಂಚಿಗೆ ಒಂದು ಲೈನ್ ಹಾಕೊಂಬಿಡಿ, ಹಾಫ್ ಇಂಚಿಗೆ ಒಂದು ಲೈನ್ ಹಾಕೊಂಬಿಡಿ. ಸೊ ಅಗಲ ಬಂದು ಓಪನಿಂಗಲ್ಲಿ 10 ಇಂಚ್ ತೊಗೊಂಡ್ರೆ ಸಾಕು. ಸೊ ಈ ಥರ ಒಂದು ಹಾಫ್ ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಲೈನ್ ಹಾಕ್ಕೊಂಡ್ಮೇಲೆ ನಾವೇನು ನೆಕ್ ಬ್ರಾಡ್ ಇಟ್ಟಿದ್ದೀವಿ 2.5 ಇಂಚು. ಸೊ 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಎರಡೂವರೆ ಇಂಚು ನೆಕ್ಕಾಗಲ್ಲ, ಏನು ಎಕ್ಸಾಕ್ಟ್ ಇಲ್ಲಿ ಎಷ್ಟು ಇಟ್ಟಿದ್ದೀವೋ ಇಲ್ಲೂ ಅಷ್ಟೇ ಇಟ್ಟಿದ್ದೀನಿ, ಇಲ್ಲೇನು ಜಾಸ್ತಿ ಇಟ್ಟಿಲ್ಲ, ನಿಮ್ಗೊಂದು ಐಡಿಯಾ ಬರಲಿ ಅಂತ. ಸೊ ಇಲ್ಲಿಂದ ನೋಡಿ, ಅವ್ರಿಗೆ ರೆಡಿ 10.5 ಇಂಚು ಬೇಕು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ಇಂಚು ಉದ್ದಕ್ಕೆ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಸೊ ಇಷ್ಟು ತೊಗೊಂಡು ಈ ಥರ ಒಂದು ಬಾಕ್ಸ್ ಹಾಕೊಂಬಿಡಿ. ಇಲ್ಲಿ 2.5 ಇಂಚು, ಇಲ್ಲಿ 2.5 ಇಂಚು, ಹಾಗೆ ನಿಮ್ಮ ನೆಕ್ ಉದ್ದ ಎಷ್ಟು ಬೇಕು ಅಷ್ಟು. ಸೊ ಈ ಥರ ಹಾಕ್ಕೊಂಡ್ಮೇಲೆ ನೋಡಿ, ಕೆಳಗಡೆಯಿಂದ ಒಂದು 3 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮೇಲ್ಗಡೆಯಿಂದ 3 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡ್ಮೇಲೆ ನೋಡಿ, ಇಲ್ಲಿ ಮೇಲ್ಗಡೆ ಮಾರ್ಕ್ ಹಾಕಿರ್ತೀವಲ್ಲ, ಇಲ್ಲಿ ಒಂದು ಅರ್ಧ ಇಂಚು ಒಳಗಡೆಗೆ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ನೀವು ಕಲ್ತ್ಕೊಳ್ಳೋವರೆಗೂ, ನೀವು ಕಲ್ತ್ಕೊಂಡಿದ್ದಾದಮೇಲೆ ಸುಮ್ಮನೆ ಹಾಗೆ ಹೀಗೆ ಹಾಕ್ಕೊಂಡ್ಬಿಡ್ಬೋದು. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾರ್ಕ್ ಹಾಕ್ತಾ ಇರೋದು. ಇಲ್ಲಾಂದರೆ ನಾನು ಡೈರೆಕ್ಟು ಸುಮ್ಮನೆ ಹೀಗೆ ಕೈಯಲ್ಲಿ ಸ್ಕೆಚ್ ಮಾಡಿಬಿಡ್ತಿದ್ದೆ. ನೋಡಿ, ಇಲ್ಲಿಂದ ಅರ್ಧ ಇಂಚು ಒಳಗಡೆ ತೊಗೊಂಡಿದ್ದೀನಿ, ಇಲ್ಲಿಂದ 1 ಇಂಚಿಗೆ ನೋಡಿ, ಇಲ್ಲಿ ಬಂದು ಹಾಫ್ ಇಂಚು, ಇಲ್ಲಿ ಬಂದು 1 ಇಂಚು. ಈ ಏನಿದೆ ನೋಡಿ, ಇದು ಬಂದು 1 ಇಂಚು. ಮೇಲ್ಗಡೆಯಿಂದ 3 ಇಂಚು, ಕೆಳಗಡೆಯಿಂದ 3 ಇಂಚು. ಸೊ ಈ ಥರ ಮಾರ್ಕ್ ಹಾಕ್ಕೊಂಡು ನೋಡಿ, ಫಸ್ಟು ಈ ಥರ ಶೇಪ್ ಕೊಟ್ಕೊಳ್ಳಿ. ಸೊ ಈ ಥರ ಬಂದು ಈ ಲೈನ್ ಟಚ್ ಮಾಡಿ, ಇಲ್ಲಿಂದ ಈ ಲೈನ್ ಟಚ್ ಮಾಡಿ. ಸೊ ನೀವು ಇನ್ನೂ ಬ್ರಾಡ್ ಜಾಸ್ತಿ ಇಟ್ಕೊಳ್ತೀವಿ ಅಂದರೆ ಇದು 1.5 ಇಂಚ್ವರೆಗೂ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದು ನಮಗಿಷ್ಟು ಬ್ರಾಡ್ ಸಾಕು. ಯಾವಾಗಲೇ ಆಗಲಿ ನೀವು ಮಾರ್ಕ್ ಹಾಕ್ಕೊಳ್ಳೋವಾಗ ನೋಡಿ, ಈ ಥರ ಡಾಟ್ಸ್ ಇಟ್ಕೊಳ್ಳಿ. ಡೈರೆಕ್ಟು
ಗೆರೆ ಎಳ್ಕೊಳ್ಳೋದು ಬೇಡ, ನೀಟಾಗೂ ಬರಲ್ಲ, ರಾಂಗೂ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಥರ ಒಂದೊಂದು ಡಾಟ್ ಹಾಕ್ಕೊಂಡು, ಸೊ ಈಗ ಹೈಲೈಟ್ ಮಾಡ್ಕೊಳ್ಳಿ. ನೀವೇನು ಡಾಟ್ ಹಾಕಿದ್ದೀರಾ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ. ಸೊ ಈ ಥರ ಇದಾದಮೇಲೆ ಇದ್ರ ಪಕ್ಕದಲ್ಲೇ ಬಿಗಿನರ್ಸ್ ಯಾರಾದರೂ ಇದ್ದರೆ ಒಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಏನಿದೇನು ಎಕ್ಸಾಕ್ಟ್ 1/2 ಇಂಚಿಗೆ ಬರಬೇಕಂತೇನಿಲ್ಲ, 3/4 ಇಂಚ್ ಬಂದರೂ ಓಕೆ, ಇದು ಒಳಗಡೆ ಹೋಗುತ್ತೆ, ಏನು ತೊಂದರೆ ಇಲ್ಲ. ನಾನು ನೋಡಿ ಏನು ಮಾರ್ಕ್ ಹಾಕಲ್ಲ, ಸುಮ್ಮನೆ ಹಾಗೆ ಹಾಕ್ತೀನಿ. ಸೊ ಈ ಥರ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಸೊ ಇಷ್ಟೇ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ಔಟರ್ ಲೈನ್ ಕಟ್ ಮಾಡ್ಕೊಂಬಿಡಿ. ಸೊ ಈಗ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀವಿ ಆ ಲೈನ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಮಟ್ಕಾಗಲ್ಲ. ಈಗ ಇದನ್ನು ಈ ಕ್ಯಾನ್ವಸ್ನ ನಮ್ಮ ಬ್ಲೌಸ್ ಪೀಸ್ಗೆ ಏನು ಹಾಕ್ತೀವಿ ಆ ಲೈನಿಂಗಲ್ಲಿ ಇಟ್ಟು ಐರನ್ ಮಾಡ್ಕೊಳ್ಬೇಕು. ಸೊ ಇದನ್ನು ನಾನು ಐರನ್ ಮಾಡಿ ತೋರಿಸ್ತೀನಿ. ನೋಡಿ ನಾನು ಐರನ್ ಮಾಡಿದ್ದೀನಿ. ಸೊ ಐರನ್ ಆದಮೇಲೆ ಈ ಕ್ಯಾನ್ವಸಿಂದ ಒಂದು 1/2 ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದ್ದೇನಿದೆ ಎಕ್ಸ್ಟ್ರಾ ಅದು ಶೇಪ್ ಹೇಗಿದೆ ಹಾಗೆ ಕಟ್ ಮಾಡಿ ತೆಗೀರಿ. ಸೊ ಈ ಥರ ಈಗ ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ. ಬನ್ನಿ ಮಿಷಿನ್ ಮೇಲೆ ತೋರಿಸ್ತೀನಿ. ಸೊ ನೋಡಿ ಈಗ ಇದನ್ನು ಸ್ಟಿಚ್ ಮಾಡೋಣ. ಸೊ ಸ್ಟಿಚ್ ಮಾಡೋಕ್ಕೆ ಮುಂಚೆ ನೋಡಿ ಈ ಕ್ರಾಸಲ್ಲಿ ಸ್ವಲ್ಪ ಇದು ಇದಾಗಲ್ಲ. ಸೊ ಒಂದು ನಾಚ್ ಹಾಕ್ಕೊಳ್ಳಿ ಈ ಶೇಪಲ್ಲಿ ಮಾತ್ರ, ಮಿಕ್ಕಿದಲ್ಲಿ ಎಲ್ಲೂ ಬೇಡ. ಸೊ ಈ ಥರ ಪೂರ್ತಿ ಬೇಡ ನೋಡಿ, ಸ್ವಲ್ಪ ಬಟ್ಟೆ ಈ ಥರ ಉಳ್ಕೊಳ್ಬೇಕು, ಪೂರ್ತಿ ಅಲ್ಲ, ಸ್ವಲ್ಪ ನಾಚ್ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಸೊ ಈ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ ಇದನ್ನು ಈ ಥರ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ಥರ ಗೀರ್ಕೊಂಬಿಡಿ. ನಿಮಗೆ ಅಟ್ಯಾಚ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ಈ ಥರ ಗೀರ್ಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಸೊ ಈ ಥರ ನಾಚ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಾವೇನು ಬ್ಯಾಕ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವಿ, ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್ಕು. ಸೊ ಬ್ಯಾಕ್ ಎಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ನೆಕ್ಕೆಲ್ಲ ಯಾವುದು ಏನು ಕಟ್ ಮಾಡಿಲ್ಲ. ಸೊ ಇದನ್ನು ನೋಡಿ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಅದ್ರ ಮೇಲೆ ನಮ್ಮ ಲೈನಿಂಗ್ ಹಾಕ್ಕೊಳ್ಳೋಣ. ಸೊ ಏನಿಲ್ಲ, ಜಸ್ಟ್ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ ಅಟ್ಯಾಚ್ ಮಾಡಿರೋದಷ್ಟೇ. ಇಲ್ಲಿ ಯಾವುದೇ ಇನ್ನೋಟ್ ಮಾಡಿಲ್ಲ, ಏನಿಲ್ಲ, ಡೈರೆಕ್ಟ್ ಇಟ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ಈ ಥರ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇದನ್ನು ಈ ಥರ ಇಟ್ಟು ಸಣ್ಣಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ. ಸೊ ಅವಶ್ಯಕತೆ ಇದ್ದರೆ ನೀವು ಇಲ್ಲಿ ಒಂದು ಮಾರ್ಕ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿದೆ. ಈಗ ಇದ್ರ ಮೇಲೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಕ್ಯಾನ್ವಸ್ನ ನೋಡಿ, ಟಾಪ್ ಸೈಡ್ ಇಟ್ಕೊಂಡಿದ್ದೀನಿ ಪೀಸ್ನ, ಇಲ್ಲೊಂದು ನಾಚ್ ಹಾಕ್ಕೊಂಡಿದ್ದೀವಲ್ಲ. ಸೊ ಕ್ಯಾನ್ವಸಲ್ಲೂ ಒಂದು ನಾಚ್ ಇದೆ. ಸೊ ಈ ಥರ ಮ್ಯಾಚ್ ಮಾಡ್ಕೊಳ್ಳಿ. ಮ್ಯಾಚ್ ಮಾಡಿಕೊಂಡು ಫಸ್ಟು ಒಂದು ಸ್ಟ್ರೈಟಾಗಿ ಸ್ಟಿಚ್ ಹಾಕೊಂಬಿಡಿ. ನೋಡಿ ಇಲ್ಲಿ ಗೀರ್ಕೊಂಡಿರ್ತೀವಿ. ಸೊ ಕೆಳಗಡೆ ಒಂದು ಮಾರ್ಕ್ ಹಾಕ್ಕೊಂಡಿರ್ತೀವಿ, ಅದೆರಡು ನೀಟಾಗಿ ಮ್ಯಾಚ್ ಆಗಬೇಕು. ಸೊ ಆವಾಗಲೇ ಸೆಂಟರ್ಗೆ ಬರೋಕ್ಕಾಗೋದು.
ಸೊ ನೋಡಿ ಇಲ್ಲಿ ಸೆಂಟರಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಕೆಳಗಡೆ ಹಾಕ್ಕೊಂಡಿದ್ವಿ ಗೀರು, ಹಾಗೆ ಮಾರ್ಕ್ ಹಾಕಿದ್ವಿ, ಇದು ಗೀರ್ಕೊಂಡಿದ್ವಿ. ಸೊ ಅದೆರಡು ಮ್ಯಾಚ್ ಮಾಡಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀವಿ. ಸೊ ಆವಾಗ ನೆಕ್ಕು ಒಂದು ಸೈಡ್ಗೆ ಹೋಗಿ ಕೂತ್ಕೊಳ್ಳೋದು, ಕ್ರಾಸಾಗಿ ಬರೋದು ಅದೆಲ್ಲ ಆಗಲ್ಲ, ಎಕ್ಸಾಕ್ಟ್ ಬಂದ್ಬಿಡುತ್ತೆ ನಿಮ್ಗೆ ನೆಕ್ಕು. ಸೊ ಇಷ್ಟು ಸ್ಟಿಚ್ ಹಾಕ್ಕೊಂಡ್ಮೇಲೆ ಇಲ್ಲಿಂದನೇ ಕಂಟಿನ್ಯೂ ಮಾಡಿ, ಈಸಿ ಆಗುತ್ತೆ. ಸೊ ಕ್ಯಾನ್ವಾಸ್ ಪಕ್ಕನೇ ಬರಬೇಕು ಸ್ಟಿಚ್ಚು, ಆ ಕಡೆ ಈ ಕಡೆ ಹೋಗ್ಬಾರ್ದು, ಕ್ಯಾನ್ವಾಸ್ ಪಕ್ಕನೇ ಬರಬೇಕು, ಕ್ಯಾನ್ವಾಸ್ ಮೇಲೂ ಬರಬಾರ್ದು. ಸೊ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತೇನಿಲ್ಲ, ಇಲ್ಲಿಗೆ ಬಂದು ನೀವು ಇಲ್ಲಿ ಕಟ್ ಮಾಡಿಕೊಂಡು ಮತ್ತೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸೊ ಅದು ಓಕೆ. ನಾನು ಇಲ್ಲಿಗೆ ಎಂಡ್ ಮಾಡಿ ಕಟ್ ಮಾಡಿ ತೆಗಿಯೋದೆಲ್ಲ ಬೇಡ ಅಂತ ಜಸ್ಟ್ ಹಿಂಗೆ ಹೋಗಿ ಮತ್ತೆ ಹಿಂಗೆ ಬಂದು ಹಿಂಗೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾವು ಏನು ಸ್ಟಿಚ್ ಹಾಕಿದ್ದೀವಿ ಸೊ ಅದ್ರ ಪಕ್ಕ ಒಂದು 1/4 ಇಂಚು ಬಿಡಿ ಸಾಕು, 1/4 ಇಂಚಷ್ಟು ಬಟ್ಟೆ, ನಮ್ಮ ಸ್ಟಿಚ್ಚಿಂಗಿಂದ ಪಕ್ಕ 1/4 ಇಂಚಷ್ಟು ಬಟ್ಟೆ ಬಿಟ್ಟು ಮಿಕ್ಕಿದೇನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಸೊ ಈಗ ನಾಚ್ ಹಾಕೊಳ್ಳೋಣ. ಸೊ ಈಗ ಇದನ್ನು ಫೋಲ್ಡ್ ಮಾಡಿ ನೋಡಿ, ಈ ಥರ ಒಳಗಡೆ ತಳ್ಳಿ. ಅದು ನಾಚ್ ಹೊಡ್ಕೊಂಡಿರ್ತೀವಲ್ಲ ಅದು ಆಟೋಮೆಟಿಕ್ಕಾಗಿ ಒಳಗಡೆ ಹೋಗುತ್ತೆ, ಏನು ತೊಂದರೆ ಇಲ್ಲ. ಫೋಲ್ಡ್ ಮಾಡಿಕೊಂಡು ಎಡ್ಜ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ನೋಡಿ ನಮ್ಮ ಮಟ್ಕಾಗಲ್ಲ, ಮಡಿಕೆ ಶೇಪು ಎಕ್ಸಾಕ್ಟ್ ಮಟ್ಕಾಗಲ್ಲ ರೆಡಿ. ಸೊ ಇದ್ರ ಮೇಲೆ ನೀವು ಲೇಸ್ ಹಾಕ್ಕೊಳ್ತೀರಾ ಹಾಕ್ಕೊಳ್ಳಿ, ಅಥವಾ ಕಾಂಟ್ರಾಸ್ಟಲ್ಲಿ ಪೈಪಿಂಗ್ ಕೊಡ್ತೀರಾ ಕೊಡಿ. ಸೊ ಇದು ಬಂದು ಫ್ಯಾನ್ಸಿ ಟೈಪು, ಸೊ ಇಷ್ಟು ಸಾಕು. ಇದ್ರ ಮೇಲೆ ಮಾಡಿದ್ರೆ ಓವರ್ ಆಗುತ್ತೆ. ಸೊ ಇದು ಹೀಗೆ ಫ್ಯಾನ್ಸಿಯಾಗಿ ಸಿಂಪಲ್ಲಾಗಿ ಲುಕ್ಕಾಗಿ ಕಾಣುತ್ತೆ. ಸೊ ಈ ಟಾಪಿಕ್ ಇದು ನಾನು ಸ್ಯಾರಿನಲ್ಲಿ ಸ್ವಲ್ಪ ಪೀಸ್ ತೊಗೊಂಡು ಟೈಯಿಂಗ್ ಮಾಡ್ಕೊಂಡಿರೋದು. ಈ ಬ್ಲೌಸಲ್ಲಿ ಟೈಯಿಂಗ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಸ್ಯಾರಿನಲ್ಲಿ ಒಂದು ಸ್ವಲ್ಪ ತೊಗೊಂಡು ಈ ಥರ ಟೈಯಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಟೈಯಿಂಗಿಗೆ ನೋಡಿ ಇದು ಬ್ಲೌಸ್ ಪೀಸು. ಸೊ ಮಿಕ್ಕಿರುತ್ತಲ್ಲ ಸೈಡಲ್ಲೆಲ್ಲ ಕಟ್ ಮಾಡಿ ಹಾಕಿರ್ತೀವಲ್ಲ, ಸೊ ಆ ಬ್ಲೌಸ್ ಪೀಸು, ಆ ಪೀಸ್ನ ನೋಡಿ ಅಗಲ ಇರೋದನ್ನ ತೊಗೊಳ್ಳಿ, ಈ ಥರ 4 ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡ್ ಮಾಡಿಕೊಂಡು ಒಂದು ರೌಂಡ್ ಶೇಪ್ ಕೊಡಿ. ಈ ಥರ ಕೊಟ್ಟು ನೋಡಿ ಓಪನ್ ಮಾಡಿದಾಗ ಇದು ರೌಂಡ್ ಇರುತ್ತೆ. ಸೈಜ್ ವೈಸು ನಿಮ್ಮಿಷ್ಟ ನೋಡಿ. ಇದರಲ್ಲಿ ಇನ್ನೂ ಚಿಕ್ಕ ಸೈಜ್ ಬೇಕಾದರೂ ಮಾಡ್ಕೋಬೋದು, ಮಾಡಿ ತೋರಿಸ್ತೀನಿ ನೋಡಿ. ಮತ್ತೆ ಫೋಲ್ಡ್ ಮಾಡ್ತೀನಿ, ಇಷ್ಟು ದೊಡ್ಡದು ಬೇಡ ನಿಮಗೆ ಅಂತ ಅಂದರೆ. ಸೊ ಈ ಥರ ಮಾಡಿಕೊಂಡು ನೋಡಿ ಓಪನ್ ಆದಾಗ ಇದು ರೌಂಡ್ ಶೇಪ್ ಬಂದಿರುತ್ತೆ. ಎಕ್ಸಾಕ್ಟ್ ಏನು ರೌಂಡ್ ಶೇಪ್ ಬೇಡ. ಸೊ ಈಗ ಇದನ್ನು ಮಡ್ಚ್ಕೊಂಡು ಇಲ್ಲಿ ಸೊ ಈ ಥರ 2 ಭಾಗ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಜಾಸ್ತಿ ಪೀಸಸ್ ಇದ್ದರೆ ಜಾಸ್ತಿ ಪೀಸಸ್ ಮಾಡ್ಕೊಳ್ಳಿ. ನೋಡಿ ನನ್ನ ಹತ್ರ ಮಿಕ್ಕಿರೋದು ವೇಸ್ಟಾಗಿ ಮಿಕ್ಕಿದ ಪೀಸೆಲ್ಲ ತೊಗೊಂಡು ಯೂಸ್ ಮಾಡಿಕೊಂಡು ಇಷ್ಟು ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಎಷ್ಟು ಪೀಸ್ ಇದೆ? 2, 3, 4, 5, 6, 7, 8 ಪೀಸ್ ಇದೆ. ಸೊ 4 ಪೀಸು ಡಿವೈಡ್ ಮಾಡ್ಕೊಳ್ಳಿ. ಒಂದು ಸೈಡ್ 4 ಪೀಸು, ಇನ್ನೊಂದು ಸೈಡ್ 4 ಪೀಸು. ಸೊ ಈ ಥರ ಡಿವೈಡ್ ಮಾಡಿಕೊಂಡು ಸೊ ನೋಡಿ ಒಂದು ಸೈಡ್ ತೊಗೊಳ್ಳಿ. ನೋಡಿ ಇಲ್ಲಿ ಈ ರೌಂಡ್ ಶೇಪ್ ಇದೆಯಲ್ಲ, ಇಲ್ಲಿ ಬೇಡ, ಇಲ್ಲಿ ಈ ಥರ ಇದನ್ನು ಈ ಥರ ಇಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಹೀಗೆ ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಈ ಥರ ಸ್ಟ್ರೈಟ್ ಸ್ಟಿಚ್ ಅಷ್ಟೇ. ಸೊ ಇವಾಗ ಇದನ್ನು ನೋಡಿ ಟರ್ನ್ ಮಾಡಿ, ಈ ಥರ ಇರುತ್ತೆ.
ಸೊ ನೆಕ್ಸ್ಟ್ ಇನ್ನೊಂದು ನೋಡಿ, ಈ ಸ್ಟ್ರೈಟ್ ಇದೆಯಲ್ಲ ಈ ಕಡೆ ತಗೊಳ್ಳಿ, ಸ್ವಲ್ಪ ಒಂದು 1/2 ಇಂಚಷ್ಟು ಗ್ಯಾಪ್ ಬಿಟ್ಟು ಇದನ್ನು ನೋಡಿ ನಮ್ಮ ಕಡೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಒಂದು 1/2 ಇಂಚಷ್ಟು ಗ್ಯಾಪ್ ಬಿಟ್ಟು ಈ ಥರ ಈಕ್ವಲ್ ಆಗಿ ಇಟ್ಕೊಂಡು ಇಲ್ಲಿ 1/2 ಇಂಚ್ ಗ್ಯಾಪ್ ಇದ್ದರೆ ಸಾಕು. ನೋಡಿ ಈಗ ಇದನ್ನು ಟರ್ನ್ ಮಾಡೋಣ. ನೋಡಿ ಇಷ್ಟೇ ಸಿಂಪಲ್. ನೋಡಿ ಈ ಥರ ಲಟ್ಕನ್ ರೆಡಿ ಮಾಡ್ಕೊಳ್ಳಿ. ಸೊ 2 ಸೈಡು ನಾನು ಈ ಥರ ಇದೇ ಥರ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದು ಉದ್ದ ಲೆಂತ್ ನೋಡಿಕೊಂಡು ಸೆಂಟರಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾವೆಲ್ಲ ಅಟ್ಯಾಚ್ ಮಾಡಬೇಕಂದ್ರೆ ಮಟ್ಕಾಗಲ್ಲಾಗೆ ಎಕ್ಸಾಕ್ಟು ನಾವು ನೋಡಿ ಇಲ್ಲಿ 1/2 ಇಂಚು ಹೋಗುತ್ತೆ ಶೋಲ್ಡರ್ ಅಟ್ಯಾಚ್ಗೆ. ನಾವಿಲ್ಲಿ ಶೇಪ್ ಕೊಟ್ಟಿದ್ದೀವಲ್ಲ, ಈ ಶೇಪ್ ಹತ್ರ ನೋಡಿ ಎರಡೂ ಈ ಥರ ಇಟ್ಕೊಂಬಿಡಿ. ಎರಡೂ ಒಂದೇ ಲೆವೆಲಲ್ಲಿ ಬರಬೇಕು. ನೋಡಿ ಈ ಶೇಪ್ ಕಾಣ್ತಿದೆಯಲ್ಲ, ಈ ಶೇಪ್ ಹತ್ರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಕಡೆ ಒಂದು ಮಾರ್ಕು, ಈ ಕಡೆ ಒಂದು ಮಾರ್ಕು, ಯಾಕಂದರೆ ಈಕ್ವಲ್ ಬರಲಿ ಅನ್ನೋದೊಂದೇ ಉದ್ದೇಶ. ಸೊ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನು ಇದರೊಳಗಡೆ ಇಟ್ಟು ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ಇಲ್ಲಿ ಮಾರ್ಕ್ ಇರುತ್ತಲ್ಲ, ಈ ಮಾರ್ಕ್ ಹತ್ರ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಸಿಂಪಲ್ ಆಗಿ ರೆಡಿ. ಲಟ್ಕನ್ ಸಮೇತ ಮಟ್ಕಾಗಲ್ಲಾಗೆ, ಅದರಲ್ಲೂ ಈ ಥರ ಫ್ಯಾನ್ಸಿ ಟೈಪ್ ಬ್ಲೌಸ್ಗೆ ಸೊ ಯಾವ ಥರ ನೀವು ಡಿಸೈನ್ ಮಾಡ್ಕೊಳ್ಬೋದು. ಸಿಂಪಲ್ಲು, ಏನಿಲ್ಲ ಇದರಲ್ಲಿ, ಜಸ್ಟ್ ಕ್ಯಾನ್ವಸಲ್ಲಿ ಮಾರ್ಕ್ ಮಾಡೋದು, ಸೊ ಅಟ್ಯಾಚ್ ಮಾಡೋದು. ಇನ್ಸೈಡು ನೀವು ಇದನ್ನು ಎಮ್ಮಿಂಗ್ ಮಾಡ್ಕೊಳ್ಳಿ. ಸೊ ಮುಗೀತು. ಸ್ಟಿಚ್ಚು ಹಾಕ್ಕೊಳ್ಬೋದು, ಸ್ಟಿಚ್ ಕಾಣುತ್ತೆ. ಆದಷ್ಟು ಬ್ಲೌಸಿಗೆ, ಡ್ರೆಸ್ಸಿಗೆ ಯಾವುದಕ್ಕೆ ಆಗಲಿ ಸ್ಟಿಚ್ಚನ್ನ ಅವಾಯ್ಡ್ ಮಾಡಿ. ಟಾಪ್ ಸೈಡಿಂದ ಸ್ಟಿಚ್ ಕಾಣೋದನ್ನು ಅವಾಯ್ಡ್ ಮಾಡಿ. ಸೊ ಇದು ಟೈಯಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಲುಕ್ಕಾಗಿ ಬರುತ್ತೆ. ಇದ್ರ ಮುಂದೆ ನಿಮ್ಗೆ ಯಾವ ಎಂಬ್ರಾಯ್ಡಿಂಗ್ ಬ್ಲೌಸು, ಯಾವುದು ಪ್ಯಾಚ್ ವರ್ಕ್ ಡಿಸೈನ್ ಯಾವುದೂ ಇಲ್ಲ, ಅಷ್ಟು ಲುಕ್ಕಾಗಿ ಬರುತ್ತೆ ಇದು. ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕು, ಇಲ್ಲ ಅಂದರೆ ಡಿಸ್ಲೈಕು, ಏನೋ ಒಂದು ಕೊಡಿ, ಹಾಗೆ ಅಂತೂ ಹೋಗಬೇಡಿ. ಸೊ ಗೊತ್ತಲ್ಲ, ಟೈಲರ್ ಟ್ರೈನಿಂಗ್ ಕ್ಲಾಸ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇದಕ್ಕಿಂತ ಡೀಟೇಲಾಗಿ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಬೇಕು ನನ್ನ ಹೊಸ ಚಾನಲ್ನ ಲಿಂಕ್ನ ಸದ್ಯದಲ್ಲೇ ಆದಷ್ಟು ಬೇಗ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಸೊ ಮರೀದಿರಾ ಈ ಟಾಪಿಕ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಮರೀದಿರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಿಪ್ಲೈ ಮಾಡಲ್ಲ ಅಂತ ಕಂಪ್ಲೇಂಟ್ ಇದೆ, 100% ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇರ್ತೀನಿ. ಅವತ್ತಿನ ಕಮೆಂಟ್ಗೆ ಅವತ್ತೇ ಮಾಡಿಲ್ಲ ಅಂದರೆ ಮಾರನೇ ದಿವಸ ಅಂತೂ ಖಂಡಿತ ಮಾಡ್ತೀನಿ. ಏನಾದರೂ ಕಮೆಂಟ್ ಮಿಸ್ ಆದರೆ ಸೊ ಅಲ್ಲಿ ಮಿಸ್ ಆಗಿರುತ್ತೆ ಅಷ್ಟೇ. ನನಗೆ ನಾನು ನೋಡಿದ ಕಮೆಂಟ್ಗಳಿಗಂತೂ ನಾನು 100% ನಾನು ರಿಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.